ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಊಟ ಮಾಡೋ ಹಠ ಮಾಡೋ ಮಕ್ಕಳಿಗೆ ಏನ್ ಮಾಡಬಹುದು ಅಂತ ನೋಡಿದ್ವಿ. ಹಠ ಮಾಡೋ ಮಕ್ಕಳಿಗೆ ರಿಲೇಟಿವ್ಸ್ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ವಿಡಿಯೋವನ್ನ ನೋಡಿ. ಮೊದಲಿಗೆ ಸೀನಿಯರ್ ಸಿಟಿಸನ್ಸ್, ಅದೇ ಜಿಂಚಾಕ್ ಆಂಟಿಯವರು ಜಿಂಚಾಕ್ ಅಂಕಲ್ ಇರ್ತಾರಲ್ಲ, ಅವ್ರು ಹೇಳೋದು, ನಾವು ನಮ್ಮ ಮಕ್ಕಳಿಗೆ ಈಗೆಲ್ಲ ಓಡಾಡ್ಕೊಂಡು ತಿನ್ಸ್ತಾ ಇರ್ಲಿಲ್ಲಪ್ಪ, ನೀವು ತಿಂಗೆ ಓಡಾಡಿ ತಿನ್ಸಿನೇ ಈ ತರ ಮಾಡ್ಬಿಟ್ಟಿದ್ದೀರಾ ಮಕ್ಕಳನ್ನ. ಇನ್ನು ಸೆಕೆಂಡ್ ಮಾಡಕ್ಕೆ ಏನು ಬರಲ್ಲ ನೋಡಿ, 4 ತರದ ಐಟಮ್ಸ್ ಮಾಡ್ತಾ ಇರ್ತಾರಲ್ಲ ಅಂತ ಹೆಂಗಸರು ಕಟ್ಪಡಿ ಗಂಡಸರು ಹೇಳೋದೇನು ಅಂದ್ರೆ, ನೀವು ಇಷ್ಟೊಂದೆಲ್ಲ ಕೇಳಿದ್ದು ಮಾಡಿಟ್ಟು ಕಲ್ಸ್ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಮ ಮಕ್ಕಳು ತಿನ್ನಲ್ಲ ಸರಿಯಾಗಿ ಅಂತ. ಅಲ್ಲ, ನಿಮಗೆ ಬರೋದೇ 4 ಐಟಮ್ ಅನ್ನೋ ಕಾರಣಕ್ಕೆ ಮಿಕ್ಕದವರು ಅವೇ 4 ಐಟಮ್ ಮಾಡ್ಕೊಂಡು ತಿಂದಿಲ್ಲ, ಎಕ್ಸ್ಪೆಕ್ಟೇಷನ್ ಯಾಕೆ ಅಂತ. ನೀವು ಮಾಡಬಲ್ವಾ? ನಿಮ್ಮ ಮಗು ಏನ್ ಕೊಟ್ಟು ತಿಂತಾ ಇದೆಯಾ? ತಿಂದೆ ನಮ್ಮ ಮಗು ನಾವು ಏನ್ ತಿನ್ಸ್ಬೇಕು, ಏನ್ ಬಿಡಬೇಕು ಅನ್ನೋದು ಆ ತಂದೆ ತಾಯಿ ಗೊತ್ತಿರುತ್ತೆ. ಆ ತಾಯಿ ಗೊತ್ತಿರುತ್ತೆ ಎಸ್ಪೆಷಲಿ ಏನ್ ಮಾಡಿ ತಿನ್ಸ್ಬೇಕು, ನನ್ನ ಮಗು ಏನ್ ತಿನ್ನುತ್ತೆ ಅಂತ. ಯಾಕಂದ್ರೆ ಕೆಲವು ಮಕ್ಕಳು ಹಠ ಮಾಡ್ತಿರ್ತಾರೆ, ಕೆಲವು ಮಕ್ಕಳು ದಿನ ಬೇಳೆ ಸಾರಿಟ್ಟು ತಿಂತಾ ಇರ್ತವೆ. ಅಂತವ್ರು ದಯವಿಟ್ಟು ಇದ್ರೆ ಸಾಕು, ಬೇರೆ ತಾಯಿಗೆ ಮನ್ಸು ನೋವು ಮಾಡಂತ ಮಾತು ಮಾತಾಡೋದು ಅವಶ್ಯಕತೆ ಇಲ್ಲ. ಕೆಟಗರಿ ಅವ್ರು ಇರ್ತಾರೆ, ಏನು ಅಂದ್ರೆ ಅವ್ರ ಮಗು 2 ವರ್ಷ ಆಗಿರ್ಲಿ 3 ವರ್ಷ ಆಗಿರ್ಲಿ, ಇವರೇ ಹಾಕೊಂಡು ಕಲ್ಸ್ಕೊಂಡು ಹೋಗಿ ತಿನ್ಸ್ತಾ ಇರ್ತಾರೆ, ಒಳಗೆ ಕೂರಿಸ್ಕೊಂಡು ಇಲ್ಲ ಫೋನ್ ಕೊಟ್ಬಿಟ್ಟು ತಿನ್ಸ್ತಾ ಇರ್ತಾರೆ. ಅವ್ರು ಮಾತಾಡೋ ಮಾತು ಏನು ಅಂದ್ರೆ, ಮಗುಗೆ 1 ವರ್ಷಕ್ಕೆ ತಟ್ಟೆಗೆ ಹಾಕಿ ತಿನ್ನೋದು ಬಿಟ್ಬಿಟ್ಟು ಕಲಿಸ್ಬೇಕಿತ್ತಂತೆ. ಆಕ್ಚುಲಿ ಯಾವ ಮಗು ಹಠ ಮಾಡ್ತಾ ಇರುತ್ತಲ್ಲ, ಆ ಮಗುಗೆ ತುಂಬಾ ಬೇಗನೆ ಆ ತಾಯಿ ತಾನೇ ಸೆಲ್ಫ್ ಆಗಿ ತಿನ್ನೋದನ್ನ ಕಲೀಲಿ ಅಂತ ಬೇಗನೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಕ್ಕಳು ಕೇಳ್ಬೇಕಲ್ಲ, ಅಮ್ಮನ ಮಾತನ್ನ ಕೇಳಲ್ಲ. ಯಾಕಂದ್ರೆ ಡೈಲಿ ಬೇಳೆ ಸಾರು ಅನ್ನ ತಿನ್ನೋ ಮಗು ಅಲ್ವಲ್ಲ ಅದು. ಹಠ ಮಾಡೋ ಮಗುನ ಈಗಿನ ಜನರೇಷನ್ ಮ್ಯಾಕ್ಸಿಮಮ್ ಮಕ್ಕಳು ಊಟ ಮಾಡಕ್ಕೆ ಹಠ ಮಾಡ್ತಾರೆ. ಆ ತರನೇ ಇರೋದು ಆ ಮಗು. ಅಂತ ಮಗುಗೆ ಅಯ್ಯೋ ನೀವು ಬೆಳೆಸಿರೋ ರೀತಿ ಸರಿ ಇಲ್ಲ, ನೀವು ತಟ್ಟೆಗೆ ಹಾಕೊಟ್ಟು ತಿನ್ನೋದನ್ನ ಕಲಿಸಿಲ್ಲ, ಆ ತರ ಬೆಳೆಸಿದಿರಾ, ಬೆಳೆಸದ್ರ ಮೇಲೆ ಹೋಗುತ್ತೆ ಅಂತ ಹೇಳ್ತೀಯಲ್ಲಮ್ಮ. ಏನು ತಲೆಯಲ್ಲಿ ಬುದ್ಧಿ ಇದೆಯಾ ಲದ್ದಿ ಇದೆಯಾ? ಹೊರಗೆ ಬಂದು 4 ಜನ ಮಕ್ಳು ನೋಡ್ಬೇಕಂಡ್ರಿ ನೀವು. ಎಷ್ಟು ಜನ ಮಕ್ಕಳು ಹಿಂಗ್ ಹಠ ಮಾಡ್ತಾ ಇದಾರೆ ಅನ್ನೋದು ನೀವು ನೋಡಿಲ್ಲ. ನಿಮ್ಮ ಮಗುಗೆ ನೀವು ತಗೊಂಡೋಗಿ ತುತ್ತು ಮಾಡಿ ತಿನ್ಸಿದ್ರು ಪರವಾಗಿಲ್ಲ, ಕಂಡೋರ್ ಮಕ್ಕಳು ಮಾತ್ರ 1 ವರ್ಷಕ್ಕೆ ಹಾಕೊಟ್ಟು ಹಿಂಗೆ ತಿನ್ಬಿಡ್ಬೇಕು. ನಿಮ್ ಪ್ರಕಾರ ಹೆಂಗಾಗುತ್ತೆ? ಕೆಲವರು ಇರ್ತಾರೆ ಮಹಾತಾಯಿ ಅಂದ್ರೆ ಅವ್ರು ಹೇಗೆ ಅಂದ್ರೆ, ಜಂಕ್ ಫುಡ್ ಅನ್ನ ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕಂತೆ. ನಾವು ಜಂಕ್ ಫುಡ್ ಅನ್ನ ತಿನ್ನೋದು ಅಭ್ಯಾಸ ಮಾಡಿಸಬಾರ್ದು ಅಂತ ಬಿಟ್ಟಿರ್ತೀವಿ. ಇವ್ರು ಹೇಳೋದು ಮಗು ಹುಷಾರಿಲ್ಲ ಅದನ್ನ ಕೊಡಬೇಡಿ ಅಂತ ಹೇಳಿದ್ರೆ, ಇವ್ರು ಹೇಳೋದೇನು ಅಂದ್ರೆ, ನೀವು ಮುಂಚೆಯಿಂದ ಇದನ್ನೆಲ್ಲ ತಿನ್ಸಿ ಅಭ್ಯಾಸ ಮಾಡಿಸಿಲ್ಲ, ಅದಕ್ಕೆ ಇದು ತಿಂದ ತಕ್ಷಣ ಮಗುಗೆ ಹುಷಾರಿಲ್ಲಂಗುತ್ತೆ, ಕೆಮ್ಮಾಗುತ್ತೆ, ನೆಗಡಿಯಾಗುತ್ತೆ ಅಂತಾರೆ. ಎಲ್ಲ ಕಡೆ ವೈರಲ್ ಫ್ಲೂ ಹರಡ್ತಾ ಇದೆ, ನೀನೇನಮ್ಮ ಜಂಕ್ ಫುಡ್ ತಿನ್ಸಕ್ಕೆ ಪ್ರಚೋದನೆ ಕೊಡ್ತೀಯಾ? ಜಂಕ್ ಫುಡ್ ತಿನ್ನಬೇಡಿ ಅಂತ ಡಾಕ್ಟರ್ಗಳೇ ಬರ್ತಾನೆ ಸಾಯ್ತಾರೆ. ಅದಕ್ಕೆ ಜಂಕ್ ಫುಡ್ ತಿನ್ನೋದನ್ನ ನೀವು ರೂಢಿ ಮಾಡಿಲ್ಲ, ಅದಕ್ಕೆ ತಿಂದ ತಕ್ಷಣ ಕೆಮ್ಮಕ್ಕೆ ನೆಗಡಾಗ್ತದೆ ಮಗುಗೆ ಅಂತ ಹೇಳ್ತಿರಲ್ಲ. ನೀವು ಏನ್ ತಲೆ ಏನ್ ಇಟ್ಕೊಂಡಿದ್ದೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪ್ಯಾಕ್ ಬಿಸ್ಕೆಟ್ ತಿನ್ಸ್ಕೊಡ್ಬೇಕು, ಎದ್ದ ತಕ್ಷಣ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಸ್ಕೊಡ್ಬೇಕು, ಹಂಗಾದ್ರೆ ಮಗು ಕರೆಕ್ಟ್ ಆಗಿದೆ ಅಂತ ಅರ್ಥನ. ಈಗಿನ ಜನರೇಷನ್ ಬನ್ನಿ, ಮುಂಚೆ ಫುಡ್ ಚೆನ್ನಾಗಿತ್ತು, ನಡೀತಾಯ್ತು. ಈಗಿನ ಫುಡ್ ಆಗಲಿ ಕ್ವಾಲಿಟಿ ಆಗಲಿ ಏನು ಚೆನ್ನಾಗಿಲ್ಲ. ಇರೋದ್ರಲ್ಲೇ ಸ್ವಲ್ಪ ಜೀವ ಉಳಿಸ್ಕೊಳಕ್ಕೆ ಏನ್ ತಿನ್ಸ್ಬೇಕು ಮಕ್ಕಳಿಗೆ ಅದನ್ನ ತಿನ್ಸ್ತಾ ಇರ್ತೀವಿ ಅಷ್ಟೇ. ನಿಮ್ಮ ಕೈಯಲ್ಲಿ ನಿಮ್ಮ ಮಗು ನೆಟ್ಟು ನೋಡ್ಕೊಳಕ್ ಆಗ್ತಿಲ್ವಾ? ಬಿಡಿ ಪರವಾಗಿಲ್ಲ, ನಾವು ನೋಡ್ಕೊಂತಿದೀವಾ? ಅಥವಾ ಬೇರೆ ಹೆಣ್ಣು ಮಕ್ಕಳು ಅವ್ರ ಮಕ್ಕಳು ತುಂಬಾ ಕೇರ್ ಮಾಡಿ ನೋಡ್ಕೊಂತಾರ. ಖುಷಿ ಪಡಕಾದ್ರೆ ಖುಷಿ ಪಡಿ, ಹೊಟ್ಟೆ ಉರ್ಕೊಂಡಿದ್ರೆ ಉರ್ಕೊಂಡು ಹೊಟ್ಟೆಗೆ ಇರ್ಕೊಳ್ಳಿ. ಇನ್ನೊಬ್ಬ ತಾಯಿ ಮನಸ್ಸಿಗೆ ನೋವು ಮಾಡಬೇಡಿ. ಇನ್ನೂ ಏನಮ್ಮ ನೋಡ್ತಾ ಇದೆಯಾ? ಪಾರ್ಟ್ 2 ಬೇರೆ ಮಾಡೋಣ ಅಂತ ಅನ್ಕೊಂಡಿದೀನಿ, ನೋಡೋಣ ನೆಕ್ಸ್ಟ್. ರಾತ್ರಿ ನೀನು ತಿನ್ಸಿರೋ ಬೇಳೆ ಸಾರ ನಿಮ್ಮ ಮಗು ಹಣ್ಣು ತುಂಬಾ ಮಾಡ್ಕೊಂಡಿದೆ, ಹೋಗ್ಬಿಟ್ಟು ಅದನ್ನ ತೊಳಿ ವಾಸನೆ ತಡೆಯಕ್ಕಾಗ್ತಿಲ್ಲ. ಹೋಗು ಗಂಡರ ಮಕ್ಕಳಿಗೆ ಕಮೆಂಟ್ ಮಾಡಿ ಆ ತಾಯಿ ಅಂದ್ರೆ ಮನಸ್ಸನ್ನ ನೋವು ಮಾಡೋದು ಬಿಟ್ಟು ಅಚ್ಚುಕಟ್ಟ ನಿಮ್ಮ ಮಕ್ಕಳು ನಿಮ್ಮ ಅಂತಾನ ನೋಡ್ಕೊಂಡಿದ್ರೆ ಬೆಸ್ಟ್ ಅಪ್ಪ. ಈ ತರ ನಾವು ಯಾರಿಗೆ ಹೇಳ್ತೀವಿ ಗೊತ್ತೇ? ಯಾರು ಬೇರೆ ತಾಯಿ ಮನಸ್ಸನ್ನ ನೋಯಿಸ್ತಾರಲ್ವೇ ಅಂತವ್ರಿಗೆ ಇದನ್ನ ಹೇಳ್ತಾ ಇರೋದು. ಮುಂದಿನ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿಯಲ್ಲಿರೋ ಡ್ರಾಮಾ ಕ್ವೀನ್ಸ್ ಅಂಡ್ ಡ್ರಾಮಾ ಕಿಂಗ್ಸ್ ಏನೆಲ್ಲ ಡ್ರಾಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ. ಈ ತರ ಹೆಚ್ಚಿನ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ಕೊಳ್ಳಿ. ತನು29 ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ತನು29 ಶಾರ್ಟ್ಸ್ ಅಂಡ್ ಬ್ಲಾಗ್ಸ್, ಅಂಡ್ ನಮ್ಮ ಕುಕಿಂಗ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ತನು29 ಕುಕಿಂಗ್ ಚಾನಲ್ ಅಂತ. ಇವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.